ಮರವಂತೆ ಪೀಸ್ ಪಲಾವ್ ಆರ್ಡ್ರ್ ಮಾಡಿ ನಾವಿಬ್ರು ಅಮ್ಮ ಮಗ ಪಿಸ್ತಾ ತಡಿ ರಾವಣ ತಡಿ ಅಂತ ಬಂದಿದ್ದು ಡುಮುಕ್ ಅಂತ ಹಾರಿದ್ದು ಬೋಟಿಗೆ ಹತ್ತುತ್ತಾ ಇದ್ದೀವಿ. ಓಕೆ, ಬೋಟ್ ರೈಡರ್ ಸಿಕ್ಕಿದ್ದು ಹೊಸ ಫ್ರೆಂಡ್ಸ್. ಬಾಯ್, ಥ್ಯಾಂಕ್ ಯು. ಬುಷು ಫುಲ್ಲು ಸ್ಪೀಡ್ ಇದೆ. ಯಾವ ಥರ ರೀ ಅದು? ಲಾಂಗ್ ಟ್ರಿಪ್ನ ಆಯೋಜಿಸಿಕೊಂಡಿದ್ದೇವೆ. ನಮಸ್ತೆ, ವೆಲ್ಕಮ್ ಟು ದ ಚಾನಲ್. ನಮಸ್ತೆ, ವೆಲ್ಕಮ್ ಟು ದ ಚಾನಲ್. ನಾನು ಅಶ್ವಿನಿ. ತಮ್ಮನೇಲಿ ನೋಡಿರೋ ಹಾಗೆ ನಾವು ಇವತ್ತು ಸೌತ್ ಕೇಂದ್ರ ಟ್ರಿಪ್ಪಿಗೆ ಹೊರಟಿದ್ದೀವಿ. ಅದೇನು ಧೈರ್ಯ ಮಾಡಿದ್ದೀವೋ ನಮಗೆ ಗೊತ್ತು. 4 hours ಜರ್ನಿ ಅಂತೆ. ಸೊ ಹೊರಟಿದ್ದೀವಿ ಕಳಸದಿಂದ ಮುರುಡೇಶ್ವರಕ್ಕೆ. ಸೊ ಈಗ ತಿಂಡಿಗೆ ಹೋಟೆಲಿಗೆ ಬಂದಿದ್ದೀವಿ, ಕಳಸದಲ್ಲಿರೋ ಒಂದು ಹೋಟೆಲ್ಗೆ. ಸಿಂಗಲ್ ಇಡ್ಲಿ ಮಾವ. ಸರಿ, ಅಷ್ಟೇ. ಇವತ್ತು ನಮ್ಮ ಜೊತೆಗೆ ಪ್ರದೀಪ್ನ ಅಕ್ಕ ಹಾಗೆ ಅವರ ಮಗ ಕೂಡ ಜಾಯ್ನ್ ಆಗಿದ್ದಾರೆ. ಫೈನಲಿ ಘಾಟ್ ಇಳಿದ್ವಿ. ಕಳಸದಿಂದ ತಿಂಡಿ ತಿನ್ಕೊಂಡು ಹೊರಡೋಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಸೊ ಇಲ್ಲಿ 10-20 1 ಗಂಟೆ 20 ನಿಮಿಷ. ರೋಡ್ ಚೆನ್ನಾಗಿಲ್ಲ ಅದು. ಸೌತ್ ಕೇಂದ್ರ ಎಂಟ್ರ್ ಆಗೋಷ್ಟೊತ್ತಿಗೆ ಶುರುನೇ ಬಿಸಿ ಗಾಳಿ ಸಕ್ಕೆ. ಹೇಗೆ ಕಂಟ್ರೋಲ್ ಮಾಡ್ತೀವೋ ನೋಡ್ಬೇಕು. ಅದಕ್ಕೆ ಹೇಳಿದ್ದು ವ್ಲಾಗ್ನ ಸ್ಟಾರ್ಟಿಂಗಲ್ಲಿ, ಅದೇನು ಧೈರ್ಯ ಮಾಡಿ ಹೊರಟಿದ್ದೀವಿ ಸೌತ್ ಕೇಂದ್ರಕ್ಕೆ ಅಂತ. ಸಿಕ್ಕಾಪಟ್ಟೆ ಸಕ್ಕೆ ಈ ಸಮ್ಮರ್ ಟೈಮಲ್ಲಿ ಹೊರಟಿದ್ದೀವಿ. ಬಟ್ ಏನು ಮಾಡೋದು, ನಮಗೆ ಬೇರೆ ಆಪ್ಷನ್ಸೇ ಇರೋದಿಲ್ಲ ಅಲ್ಲ. ದೂರಿಗೆ ಹೋಗ್ಬೇಕಂದ್ರೆ ಸಮ್ಮರ್ ಹಾಲಿಡೇಸೇ ಬರಬೇಕು ನಮಗೆ. ನೀವು ಅಬ್ಸರ್ವ್ ಮಾಡಿದ್ರೆ ಇಷ್ಟೋ ತನಕ ರೋಡ್ನೇ ತೋರಿಸ್ತಾ ಇದ್ದೀನಿ. ನಾವು ಘಾಟ್ ಸೆಕ್ಷನ್ ಇಳಿದು ಆಲ್ಮೋಸ್ಟ್ ಮುರುಡೇಶ್ವರ ರೀಚ್ ಆಗೋ ತನಕ ರೋಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಒಂದು ಸೈಡ್ ಕೂಡ ಹಾಳಾಗಿ ಸಿಗಲಿಲ್ಲ. ಅದೇ ಬಂದ್ರು ಹೊರಗೆ. ಕೂತು ಸಾಕಾಯ್ತಲ್ಲ ಅಂತ ಒಂಚೂರು ಇಳಿದ್ವಿ. ಮರವಂತೆ ಬೀಚ್ ಸಕ್ಕತ್ತಾಗತ್ತೆ. ವಾವ್, ವೆರಿ ನೈಸ್. ನಾನು PUC ಓದ್ತಾನೆ ನಾವು ಬಂದಿದ್ವಿ, ನಮ್ಮ ಫ್ಯಾಮಿಲಿ, ಅಪ್ಪ ಅಮ್ಮ ನಾನು ಅನುಪಮ. ಸ್ವಲ್ಪ ಮುಂದೆ ಅಂತ. ಇಷ್ಟೇನಾ ದಾರಿ? ಅಲ್ಲಿ ಈ ಥರ ಕಲ್ರಾಶಿ ಇರಲಿಲ್ಲ, ಪ್ಲಸ್ ಇದಿರಲಿಲ್ಲ. ಅಂಗಡಿಗಳಿತ್ತು, ದೋಸೆ ಅದು ಇದು ಅಂತ ಏನೋ ಹೇಳ್ತಾರೆ, ಗಾಡಿ ಆ ಥರ ಗಾಡಿಗಳಿದ್ವು. ಚೆನ್ನಾಗಿದೆ. ನೀರಿನ ಕಲರು ಚೆನ್ನಾಗಿದೆಯಲ್ಲ ಸ್ಯಾನ್, ಥರ ತಿಳಿಯಾಗಿದೆ. ಬೀಚ್ ಹತ್ರ ಹೋಗೋಷ್ಟೊತ್ತಿಗೆ ಇಷ್ಟು ಹೀಟ್ ಆಗ್ತಿದೆಯಲ್ಲಿ. ಇನ್ನು ಮುರುಡೇಶ್ವರಕ್ಕೆ ಒಂದು 50 ಕಿಲೋಮೀಟ್ರ್ ಇದೆಯಾ ಅಂತ ನಾನು ನೋಡಲಿಲ್ಲ. ಆಲ್ಮೋಸ್ಟ್ ಅಷ್ಟಿದೆ. ಹೆಂಗೆ ಹೇಳ್ಕೊಂಡು ಹೋಗೋಣ? ಬರ್ತಾ ಇದೆ. ಇಲ್ಲಿ ಎಂತ ಸಿಪ್ಪೆ? ಏನು ಹೇಳಿ ಇದು? ಅಲ್ಲ ಇದೆಂತ? ಕಾಯಿ ಸಿಪ್ಪೆ. ಓ, ಇದು ಎಕ್ಸ್ಟ್ರಾ ಆಗಿರೋದೇನೋ ಈ ರೋಡ್ ಥರ. ಇಲ್ಲೊಂದು ಹೊಸದಾಗಿ ರೋಡ್ ಥರ ಮಾಡಿದ್ದಾರೆ, ಇತ್ತೀಚೆಗಾಗಿದಂತೆ ಇದು. ಮುರುಡೇಶ್ವರಕ್ಕೆ ಹೋಗೋ ಆನ್ ದ ವೇ ಈ ಮರವಂತೆ ಬೀಚ್ ಸಿಕ್ತು. ಸೊ ಇಳಿಯೋಣ, ಸ್ವಲ್ಪ ರಿಲ್ಯಾಕ್ಸ್ ಆದಂಗೂ ಆಗುತ್ತೆ, ನೋಡ್ದಂಗೂ ಆಗುತ್ತೆ ಅಂತ. ಆ್ಯಂಡ್ ಈ ಬೀಚನ್ನು ನಾನು ಸುಮಾರು ವರ್ಷಗಳ ಹಿಂದೆ ನೋಡಿದ್ದು. ಆಗ ಮಾಮೂಲಿಯಾಗಿತ್ತು, ಬಟ್ ಈ ರೀತಿ ಕಲ್ರಾಶಿ ಹಾಕಿರೋದ್ರಿಂದನೇನು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಆ್ಯಂಡ್ ಇದು ಒಂದೇ ಕಡೆ ಎಲ್ಲ, ಸುಮಾರು ಕಡೆ ಈ ರೀತಿ ಕಲ್ರಾಶಿ ಹಾಕಿದ್ದಾರೆ. ಬಟ್ ನಾವು ಇಳಿದಿದ್ದು ಮಠ ಮಧ್ಯಾಹ್ನ ಅಂತಾರಲ್ಲ ಈ ಟೈಮಲ್ಲಿ. ಸೊ ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ, ತುಂಬ ಹೀಟ್ ಇತ್ತು. ಆ್ಯಂಡ್ ಆಲ್ಸೋ ಸೆಕೆ ಆಗ್ತಾ ಇತ್ತು. ಸ್ವಲ್ಪ ಹೊತ್ತು ನೋಡಿ ಹೊರಟ್ವಿ. ಎಷ್ಟು ಚಂದ ಅಲ್ಲ, ಇದೆಲ್ಲ ನೋಡಿದಾಗ ಅನಿಸುತ್ತೆ ಆಹಾ ದೇವ್ರ ಸೃಷ್ಟಿ ಅಂತ. ಈ ಕಲ್ಲೆಲ್ಲ ನೋಡಿ ಹೊತ್ತಾಕಿರೋದಲ್ವಾ? JCB ಇಲ್ಲ ಇವಳು ಹೇಳ್ದಂಗೆ ಸಾನ್ವಿತಾ, ಪ್ರದೀಪ್. ಈ ಥರ ಇರಲಿಲ್ಲ ಕಲ್ಲು. ಎಷ್ಟು ಚಂದ ಮಾಡಿದ್ದಾರೆ, ನೀಟಾಗಿ ಕಾಣಕ್ಕೆ. ಅಲ್ಲಲ್ಲಿ ಹಾಕಿದ್ದಾರೆ. 1 2 3 4 5 6 7. ಪರವಾಗಿಲ್ಲ, ಕ್ಲೀನ್ ಇದೆ. ಅಲ್ಲೊಂದಿಷ್ಟು ಕಡೆ ಪ್ಲಾಸ್ಟಿಕ್ ಎಲ್ಲ ಹಾಕಿದ್ದಾರೆ. ಯಾಕೆ ಆ ಥರ ಕುಡಿದ್ಬಿಟ್ಟು ಯೂಸ್ ಮಾಡಿ ಬಿಸಾಡೋಗ್ತಾರೋ ಯಪ್ಪ, ಕ್ವಶ್ಚನ್ ಮಾರ್ಕು. ಇಲ್ಲಾಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕ್ಲೀನಾಗಿ. ಸಗಲೇ ಹೇಳ್ದಂಗೆ ಮರವಂತೆ ಬೀಚ್ ಚೆನ್ನಾಗಿ ಕಾಣಲಿ ಅಂತ ಎಷ್ಟೆಲ್ಲ ಕಷ್ಟಪಟ್ಟು ಆ ಕಲ್ಗಳು ರಾಶಿ ತಂದು ಹಾಕಿ ಆ ಥರದ್ದೆಲ್ಲ ಕೆಲಸ ಆಗ್ತಿರುವಾಗ ನೋಡೋಕೆ ಹೋದರು, ಕುಡ್ದಿದ್ದು ತಿಂದಿದ್ದನ್ನೆಲ್ಲ ಅಲ್ಲಲ್ಲಿ ಬಿಸಾಡಿ ಬಂದರೆ ಬೀಚ್ ಚೆನ್ನಾಗಿ ಕಾಣಲಿ ಅಂತ ಕೆಲಸ ಮಾಡಿದ ವ್ಯಾಲ್ಯೂನೂ ಇರೋದಿಲ್ಲ, ಚೆನ್ನಾಗೂ ಕಾಣೋದಿಲ್ಲ ಅಲ್ವಾ. ಸೊ ನಾವು ಈ ಥರ ದೊಡ್ಡ ತಪ್ಪು ಮಾಡದೆ ಅಟ್ಲೀಸ್ಟ್ ಕುಡ್ದಿದ್ದು ತಿಂದಿದ್ದನ್ನು ಒಂದು ಡಸ್ಟ್ಬಿನ್ನಿಗೆ ಹಾಕೋ ಸಣ್ಣ ಕೆಲಸನ ಮಾಡೋಣ ಅಲ್ವಾ. 1-2 ಅವರ್ ಎತ್ತಾಕ್ಬೋದು ಒಂದು ರಾಶಿ. ಬನ್ನಿ ಎಲ್ಲರೂ. ಅಮ್ಮ ಮರಳಿ ಎಷ್ಟು ಹೀಟ್ ಇದೆ. ಮುರುಡೇಶ್ವರಕ್ಕೇನೆ ಇನ್ನೊಂದು ಅರ್ಧ ಗಂಟೆ ಇದೆ ಅನ್ನೋಷ್ಟೊತ್ತಿಗೆ ನಾವೊಂದು ಹೋಟೆಲಿಗೆ ಬಂದ್ವಿ. ಆಗಲೇ ಇಲ್ಲ, ತುಂಬ ಹೀಟ್ ಆಗ್ತಾಯಿತ್ತು. ಒಂದು ಸರಿ AC ಇರೋ ಹೋಟೆಲ್ ಸಿಕ್ಕರೆ ಸಾಕು ಅನ್ನಿಸ್ತು. ಸೊ ಫೈನಲಿ ಒಂದು ಹೋಟೆಲಿಗೆ ಬಂದ್ವಿ. ಹೆಂಗಿದೆ ಸೆನ್ಸಕ್ಕೆ? ಚೆನ್ನಾಗಿದೆ. ಬಸ್ಸಿಗೂ ಹೆಚ್ಚಾಯ್ತು. ಬೇರೆ ಸಾಕಾಗೋಯ್ತು. ಹೆಂಗಿರ್ತಾರೋ ಇಲ್ಲಿಯ ಜನರು, ದೇವರೇ ಬಲ್ಲ. ನಾವು ಅದರಲ್ಲೂ ಮಲೆನಾಡಲ್ಲಿ ಇದ್ದೀವಾ,
ನಮಗೆ ಚೆಚ್ಚಾಗ್ತಾಯಿದೆ. ಆರ್ಡರ್ ಕೊಟ್ಟಿದ್ದೀವಿ, ವೇಟಿಂಗ್. ಏನು ಹೇಳಿದೆ ಬುಷು? ಸ್ವಲ್ಪ ಡ್ರೈ ಇದೆ ಅಲ್ಲ, ಬಟರ್ ಕುಲ್ಚಾ. ಎಸ್, ಪೀಸ್ ಪಲಾವ್ ಆರ್ಡ್ರ್ ಮಾಡಿ. ನಮ್ಮ ಮಜ್ಜಿಗೆ ಮೆಣಸು ಅಂದ್ಕೊಂಡೆ. ಚಾಕ್ಲೇಟ್ ಪ್ರಿಯರು ಅಮ್ಮ ಮಗ. ನೀವಿಬ್ರು ಅಮ್ಮ ಮಗ ಚಾಕ್ಲೇಟು, ನಾವಿಬ್ರು ಅಮ್ಮ ಮಗ ಪಿಸ್ತಾ. ಓ ಹೌದಲ್ಲ, ಈ ಅಮ್ಮ ಮಗ ಲೆಮನ್ ಅಂಡ್ಸು, ಲೆಮನ್ ಸೋಡಾಸ್. ವಾವ್, ಈ ಅಜ್ಜ ಮೊಮ್ಮಗಳು ವೆನಿಲಾ. ಊಟನೂ ಚೆನ್ನಾಗಿತ್ತಲ್ಲನೇ? ಚೆನ್ನಾಗಿ ಅನ್ನಿಸ್ತಾ? ಎಲ್ಲ ಐಟಮ್ ಚೆನ್ನಾಗಿ ಅನ್ನಿಸ್ತಾ? ಎಷ್ಟು ಸ್ಟಾರ್ ಕೊಡ್ತೀಯಾ? ನಾವೇ ರೇಟಿಂಗ್ ಮಾಡಿಬಿಡೋಣ. 4.5. ಹೌದಾ? 4.5 ಅಂದರೆ ಇಟ್ಸ್ ಗುಡ್. ಊಟ ಆದಮೇಲೆ ಒಂದು ಬೀಡ, ಊಟ ಆದಮೇಲೆ ಬೀಡ ಹಾಕೋಣ ಅಂತ ಕಾಯ್ತಾ ಇದ್ದೀವಿ. ಹಾಗೆ ನಂದು ಇಡೀ ಏನು ಹೇಳ್ತಾರೆ, ಪಿಕ್ನಿಕ್ ಟೂರ ಏನಿದು, ಇಡೀ ಟೂರ್ ತುರುಪ್ ಕಟ್ಕೊಂಡೇ ಕಳೆದೋಯ್ತು. ಎಂಥ ಸಕ್ಕೆ ಮಾರೈತಿ. ಇನ್ನು ಸೀದಾ ಮುರುಡೇಶ್ವರಕ್ಕೆ, ಇನ್ನೆಲ್ಲೂ ನಿಲ್ಲಿಸಲ್ಲ. ಏನೊಂದು ಅರ್ಧ ಗಂಟೆ ಜರ್ನಿ ಇರ್ಬೋದೇನೋ ಅಷ್ಟೇ. 15 ಕಿಲೋಮೀಟರ್ ಇದೆಯೋ ಅಷ್ಟೇ. ಥ್ಯಾಂಕ್ ಯು. ಎಸ್, ಫೈನಲಿ ವಿ ಹ್ಯಾವ್ ರೀಚ್ಡ್ ಮುರುಡೇಶ್ವರ. ಕಾರ್ ಪಾರ್ಕ್ ಮಾಡಲ್ಲಿ ಅಂತ ಬಂದ್ವಿ. ಸೊ ಹಿಂಗೆ ಹೋಗ್ತೀವಿ. ಎಲ್ಲ ಮರ್ತೋಗ್ಬಿಟ್ಟಿದೆ, 10-12 ವರ್ಷದ ಹಿಂದೆ ಬಂದಿದ್ದು. ಹೋಗೋಣ ಸ್ಯಾನ್. ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಬಂದ್ವಿ. ಹೀಗೆ ಹೋಗೋದಾ ಗೊತ್ತಾಗ್ತಾಯಿಲ್ಲ. ಇಲ್ಲೊಂದು ಸ್ಟ್ಯಾಚು ಇದೆ, ರಾವಣ ಮತ್ತು ಆತ್ಮಲಿಂಗನ ಕೊಡ್ತಿರೋದು. ಸೊ ನಾನು ಈ ಕಡೆ ಬಂದು ಸುಮಾರು ವರ್ಷ ಆಗಿದ್ದರಿಂದ ತುಂಬ ಕನ್ಫ್ಯೂಷನ್ ಆಯಿತು, ಎಲ್ಲಿಗೆ ಹೋಗೋದು ಏನಿದೆ ಅಂತ. ಸೊ ಸ್ಟೆಪ್ಸ್ ಹತ್ಕೊಂಡು ಬಂದಮೇಲೆ ಗೊತ್ತಾಯಿತು ಇಲ್ಲಿ ಬೂಕಾಯಲಸದ ಗುಹೆ ಅನ್ನೋ ಒಂದು ಜಾಗ ಇದು ಅಂತ. ಆ್ಯಂಡ್ ಇಲ್ಲಿ ಒಂದಷ್ಟು ಸ್ಟ್ಯಾಚೂಸ್ ಇದೆ. ಆ್ಯಂಡ್ ಇಲ್ಲಿ ಎಂಟ್ರಿ ಫೀಸ್ ಬಂದು 30 ರೂಪಾಯಿ, ಮಕ್ಕಳಿಗೆ 10 ರೂಪಾಯಿ. ಆ್ಯಂಡ್ ಇಲ್ಲಿ ಒಳಗಡೆ ಬಂದರೆ ಒಂದೇ ಒಂದು ಖುಷಿ ಆಗಿದೆ ಏನಪ್ಪ ಅಂದರೆ AC ಇತ್ತು. ಸೊ 30 ರೂಪಾಯಿ ಟೋಟಲ್ ವರ್ತ್ ಅಂತ ಅನ್ನಿಸ್ತು. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೋಡೋಕ್ಕೆ ಅವಕಾಶ ಆದಂಗೆ ಆಯಿತು. ರಾವಣೇಶ್ವರ ತಪಸ್ಸಿಗೆ ಕೂತಿರೋದು. ರಾವಣೇಶ್ವರ ಎಲ್ಲ ಹೇಳ್ತಾರೆ. ಸಖತ್ತಾಗಿದೆ ಸ್ಟ್ಯಾಚು ಡೈರೆಕ್ಟಾಗಿ ನೋಡೋಕ್ಕೆ. ಹಾಂ, ವೈಕುಂಠದಲ್ಲಿ ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ. ಇಲ್ಲಿ ಕೈಲಾಸ ಪರ್ವತನೇ ಎತ್ತಿರೋದು. ಶಿವ, ಪಾರ್ವತಿ, ಗಣಪತಿ, ಷಣ್ಮುಖ. ಓಯ್, ಸುಮಾರು ದೂರನೇ ಇದೆ ಸ್ಯಾನ್. ಓ, ಶಿವ ಪಾರ್ವತಿ ಪ್ರತ್ಯಕ್ಷ ಆಗಿರೋದು. ಕಂಪ್ಲೀಟ್ ರಾವಣನ ಬಗ್ಗೆನೇ. 10 ತಲೆಯಲ್ಲಿ ಎಂಥ ಕಡ್ಕೊಳ್ತಾ ಇರೋದ, ಎಂಥ ಸಕ್ಕದಾಗಿದೆ. ಇಲ್ಲ, 5 ತಲೆ ಕೆಳಗೆ ಬಿದ್ದಿದೆ. ತಡಿ ರಾವಣ ತಡಿ ಅಂತ ಶಿವ ತಡಿತಾ ಇರೋದು. ಓ, ಈಗ ನಾರದರು ಬಂದು ಗಣಪತಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಇದನ್ನು ತಡಿಲೇಬೇಕು ನೀನು ಅಂತ. ಆಗ ಪುಟ್ಟ ಬಾಲಕನ ರೂಪದಲ್ಲಿ ಬರೋದು ಗಣಪತಿ. ನೀವು ಅಬ್ಸರ್ವ್ ಮಾಡಿದ್ರ ಅಂತ ಅನ್ಕೊಂಡೆ. ಇದು ರಾವಣನ ಆತ್ಮಲಿಂಗದ ಕತೆ. ಸೊ ಸ್ಟಾರ್ಟಿಂಗಿಂದ ಹಿಡಿದು ಗಣಪತಿ ಆತ್ಮಲಿಂಗನ ಕೆಳಗಿಟ್ಟು ರಾವಣನ ಕೈಯಿಂದ ತಲೆಗೆ ಚಚ್ಚಿಸ್ಕೊಂಡಿರೋ ತನಕ ಕೂಡ ಸ್ಟೋರಿನ ರೀಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಈ ಸ್ಟೋರಿನ ಹೇಳುವಂತಹ ಒಂದು ಆಡಿಯೋ ಕೂಡ ಬರ್ತಾ ಇತ್ತು. ಕಾರಣ ಸಿದ್ದೇಶ್ವರ, ಧಾರೇಶ್ವರ, ಗುಣವಂತೇಶ್ವರ, ಮುರುಡೇಶ್ವರ. ಅದು ಗುದ್ದಿದ ಗಣಪತಿನೇ ಇಡಗುಂಚಿ ಮಹಾಗಣಪತಿ. ಗುಹೆ ಅಂತ ಏನಿದೆ, ಇಲ್ಲಿ ಬಂದರೆ ಇಲ್ಲಿಂದ ನಿಂತ್ಕೊಂಡು ನೋಡ್ರೆ ಈ ವ್ಯೂ ಸಿಗುತ್ತೆ. ವಾವ್, ಬೀಚು ಇದೆ, ದೇವಸ್ಥಾನದ ಮಂಟಪ, ಗೋಪುರ ಎರಡು ಕಾಣುತ್ತೆ. ಈಗ ಭೂಕೈಲಾಸದ ಗುಹೆ ನೋಡ್ಕೊಂಡಾಯ್ತು. ಈಗ ಹೋದ್ರೂ ಆಗುತ್ತಲ್ಲ. ಈಗ ಸೀದಾ ದೇವಸ್ಥಾನಕ್ಕೆ ಹೋಗೋಣ, ದೇವ್ರ ದರ್ಶನ ಮಾಡಿ ನೆಕ್ಸ್ಟ್ ಬೀಚಿಗೆ. ಆ್ಯಂಡ್ ಅದಾದಮೇಲೆ ಅಲ್ಲಿ ಬೋಟಿಂಗ್ ಇದೆ. ಸೊ ಎಲ್ಲ ನೋಡಬೇಕು. ತುಂಬ ಇಂಪ್ರೂವ್ ಆಗಿದೆ ಸ್ಯಾನ್. ಅವಾಗೆಲ್ಲ ಹೀಗಿರಲಿಲ್ಲ, ಬರೀ ದೇವಸ್ಥಾನ ಬೀಚು ಎರಡೇ. ಮುರುಡೇಶ್ವರ ಇದು ಇಲ್ಲ. ದೇವಸ್ಥಾನದ ಎಂಟ್ರೆನ್ಸ್. ದೇವಸ್ಥಾನದ ಮುಂಭಾಗ. ಕತ್ಲಲ್ಲೇ ಕಾಣಲ್ಲ ಮುಖ. ಓ, ಇಲ್ಲಿಂದನೇ ಕಾಣುತ್ತೆ ನೋಡೋದು ಇದ್ರದ್ದು. ಅದೇ ಗೋಪುರ. ಏನು ಹೇಳ್ತಾರೆ, ಫ್ಯಾನ್ ಇದೆ. ಅಮ್ಮ, ಇಲ್ಲೊಂಚೂರು ಗಾಳಿ ಬರ್ತಾ ಇದೆ ಅಲ್ಲ.
ಎಂಥ ಶೆಕೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಈಗ ಬೀಚಿಗೆ ಬಂದ್ವಿ. ನೀವು ಅಷ್ಟೇ ಸೌತ್ ಕೇಂದ್ರಕ್ಕೆ ಬರ್ತೀರಾ ಅಂದರೆ ಅಟ್ಲೀಸ್ಟ್ ಇದೊಂದೊಂದು ಹೊತ್ಕೊಂಡು ಬರಲಿ. ಮಸ್ಟ್ ಆ್ಯಂಡ್ ಶುಡ್ ಹ್ಯಾಂಡ್ ಫ್ಯಾನ್. ಅದು ಮುಟ್ಟಲ್ಲ ಆದರೂ ಒಂದು ಅದೇ ಸ್ವಲ್ಪ ಯಾವಾಗ ಚಾರ್ಜ್ ಹೋಗುತ್ತೋ ಅಂತ ಹೆದರಿಕೆಯಲ್ಲಿ ಆನ್ ಮಾಡೋಕ್ಕೂ ಕಷ್ಟ ಆಗ್ತದೆ, ಹೆದರಿಕೆ ಆಗ್ತಾಯಿದೆ. ಬೋಟ್ ರೈಡಿಗೆ ಮಾತುಕತೆ ಆಗ್ತಿದೆ ಎಷ್ಟು ಏನು ಅಂತ. ಕ್ಯಾಮಲ್ ಇದೆ. ಅದೇ ಕ್ಯಾಮಲ್ ರೈಡ್, ಹಾರ್ಸ್ ರೈಡ್ ಎಲ್ಲ ಇದೆ. ಇವನಿಗಿದೆ ಫಸ್ಟ್ ಟೈಮ್ ಮುರುಡೇಶ್ವರ, ಇವಳಿಗೆ 2ನೇ ಸರಿ. ಸಣ್ಣವಳಿದ್ದಾಗ ಬಂದಿದ್ದು, ಅದು ಅವಳಿಗೆ ನೆನಪಿಲ್ಲ. ನಾನು ಮಾತ್ರ ಸಣ್ಣವಳಿದ್ದಾಗ ಪದೇ ಪದೇ ಬರ್ತಾಯಿದ್ದೆ. ನನಗೂ ಸ್ವಲ್ಪ ಗ್ಯಾಪ್ ಆಗಿದೆ ಬರದೆ. ಬೋಟಿಗೆ ಹತ್ತುತ್ತಾ ಇದ್ದೀವಿ. ಅಬ್ಬಾ ದೇವ್ರೆ. ಬೀಚ್ ಹತ್ರ ಬಂದ ತಕ್ಷಣನೇ ಇಲ್ಲಿ ಬೋಟಿಂಗ್ ಆರ್ ಬೋಟ್ ರೈಡ್ ಒಂದು ಮುಗಿಸ್ಕೊಂಡ್ಬಿಡೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಬೋಟಿಂಗ್ ಮ್ಯಾನೇಜ್ಮೆಂಟ್ ಎಷ್ಟು ಕೆಟ್ಟದಾಗಿತ್ತು ಅಂತ ಹೇಳ್ತೀನಿ ನಾನು. ಸೊ ಇಲ್ಲಿ ಒಬ್ಬರಿಗೆ 200 ರೂಪಾಯಿ ತಗೊಳ್ತಾರೆ. ನನ್ನ ಮಗನಿಗೆ 9 ವರ್ಷ, ಅವನಿಗೂ ಕೂಡ ಫುಲ್ ಟಿಕೆಟ್ ತಗೊಂಡ್ರು. ಇಟ್ಸ್ ಓಕೆ, 200 ರೂಪಾಯಿ ಹೆಚ್ಚಲ್ಲ. ಸೊ ಅದಕ್ಕೆ ಸರಿಯಾಗಿ ಅವರು ಫೆಸಿಲಿಟಿ ಕೊಡಬೇಕಾಗತ್ತೆ. ನಾವು 8 ಜನ ಇದ್ವಿ. ಹೇಳಿದ್ರು ಕೂಡ ಇರಲಿ ಜಾಗ ಇದೆ ಅಂತ ಹೇಳಿ ಹತ್ತಿಸ್ಕೊಂಡ್ಬಿಟ್ರು. ಬಂದು ನೋಡ್ತಿದ್ದೀನಿ ಪ್ರಾಪರಾಗಿ ಎಲ್ಲೂ ಸೀಟ್ಸೇ ಇಲ್ಲ, ಫುಲ್ ಆಗಿದೆ. ಸೊ ನಾನು ಅಲ್ಲೇ ವಾಯ್ಸ್ ರೇಸ್ ಮಾಡಿದೆ, ನಾವೆಲ್ಲಿ ಕೂತ್ಕೊಳ್ಳೋದು ಅಂತ. ಆಮೇಲೆ ಅವರು ಫ್ರಂಟಲ್ಲಿ 2 ಸೀಟ್ ಖಾಲಿ ಮಾಡಿಕೊಟ್ರು ನನಗೆ, ನನ್ನ ಮಗಳಿಗೆ. ಸೊ ಇದಿಷ್ಟು ಒಂದು ಕತೆ ಆದರೆ ಇನ್ನೊಂದು ಇಂಪಾರ್ಟೆಂಟು, ಬೋಟ್ ರೈಡಿಗೆ ಲೈಫ್ ಜಾಕೆಟ್ಸ್ ನಮಗೆ ಕೊಡ್ಲಿಲ್ಲ. ಆ್ಯಂಡ್ ಅದ್ರ ಬಗ್ಗೆ ಹೇಳಲೇ ಇಲ್ಲ, ಈ ರೀತಿ ಜಾಕೆಟ್ಸ್ ಇದೆ ಹಾಕೊಳ್ಳಿ ಅಂತ. ನಿಮಗೂ ಕೂಡ ಗೊತ್ತಿರ್ಬೋದು, ರೀಸೆಂಟಾಗಿ ಜಬಲ್ಪುರ್ ಬೋಟ್ ಆಕ್ಸಿಡೆಂಟ್ ಎಷ್ಟು ಕೆಟ್ಟದಾಗಾಯಿತು ಅಂತ. ಆ ಸುದ್ದಿ ಕೇಳಿದ್ಮೇಲೆ ಗೊತ್ತಾಗಿದ್ದು ಈ ಬೋಟ್ ರೈಡ್ನ ಎಷ್ಟು ಈಸಿಯಾಗಿ ತೊಗೊಂಡ್ಬಿಟ್ವಲ್ಲ ನಾವು ಅಂತ. ದೇವ್ರದೆಯಿಂದ ಆ ಥರದ್ದೆಲ್ಲ ಏನಾಗಿಲ್ಲ, ಕೆಟ್ಟದ್ದು ಯೋಚನೆ ಮಾಡೋದು ಬೇಡ. ಆದರೂ ಕೂಡ ನಮ್ಮ ಹುಷಾರಲ್ಲಿ ನಾವು ಇರಬೇಕು ಅಲ್ವಾ. ಸೊ ಇದು ಅಂತಲ್ಲ, ಯಾವುದೇ ಒಂದು ವಿಷಯ ಆಗಿರ್ಬೋದು, ಅದಕ್ಕೆ ಬೇಕಾದಂತಹ ಸೇಫ್ಟಿ ರೂಲ್ಸ್ನ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಅದರಲ್ಲೂ ವೆನ್ ಇಟ್ ಕಮ್ಸ್ ಟು ನೇಚರ್ ವಿ ಆರ್ ನಥಿಂಗ್. ಅವಳೇನಾದ್ರು ಮುನ್ಸ್ಕೊಂಡು ಬಿಟ್ರೆ ಇಟ್ಸ್ ಆಲ್ ಓವರ್ ಅಷ್ಟೇ ಅಲ್ಲ. ಇದೇನೇ ಒಳ್ಳೆ ಐಲ್ಯಾಂಡ್. ಅಲ್ಲಿದ್ವಿ, ಎಷ್ಟು ದೂರ ಬಂದಿದೆ. ಬೋಟ್ ರೈಡು ಆಯ್ತು. ಏನಿತ್ತೆ ಇಲ್ಲೊಂಚೂರು ಕೂತಿದ್ದಾಗ ಸ್ವಲ್ಪನಾರು ಮಜಾ ಬಂತು. ಬಸ್ಸಿನ ಥರ ಅಲ್ಲೆಲ್ಲರೂ ಕೂತ್ಬಿಟ್ಟಿದ್ರೆ ಬಸ್ಸಲ್ಲಿ ಕೂತಂಗೆ ಏನೂ ಮಜಾ ಇಲ್ಲ, ತುಂಬ ಸ್ಲೋ ಇದೆ ಅದಕ್ಕೆ. ಓಕೆ, ಬೋಟ್ ರೈಡಲ್ಲಿ ಸಿಕ್ಕಿದ್ದು ಹೊಸ ಫ್ರೆಂಡ್ಸ್ ನೋಡಿ ವ್ಲಾಗಲ್ಲಿ. ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆನೇ ಬಾಯ್ ಅಂದ್ಬಿಟ್ರಾ? ಬೇಗ ಬೇಗ ಹೆಸರು ಹೇಳಿ. ಓಕೆ, ನೀವು ಸಿಂಚನ. ನೀವು ಓಕೆ. ಶೈ ಪರ್ಸನ್, ಕ್ಯಾಮ್ರಾ ಶೈ. ಓಕೆ, ಬಾಯ್. ಥ್ಯಾಂಕ್ ಯು. ಹೇಗೆ ಹಿಡ್ಕೊಳ್ಳಿ. ಪ್ರದೀಪ್ ಮಕ್ಕಳನ್ನ ಕರ್ಕೊಂಡೋದ್ರು ಸಾಕು. ಎಷ್ಟು ಚೆನ್ನಾಗಿದೆ ಆಯಿತಾ. ನಮ್ಮ ಕರ್ನಾಟಕದಲ್ಲಿ ಇಷ್ಟಿಷ್ಟು ಒಳ್ಳೊಳ್ಳೆ ಪ್ಲೇಸು ಬರೀ ಮುರುಡೇಶ್ವರಕ್ಕೆ ಬಂದ್ರೇ ಅನಿಸ್ತಾ ಇದೆ. ಇನ್ನೂ ಎಷ್ಟು ಜಾಗಗಳಿದೆ ನೋಡೋಕ್ಕೆ, ಹೇಗೆ ಅನಿಸ್ಬೇಡ. ಐರನ್ ಹೊಡಿತಾ ಇದೆ, ಕೂಗ್ತಾ ಇದೆ. ಏನು ಹೇಳೋದು ಇದಕ್ಕೆ? ರಿಸ್ಟ್ರಿಕ್ಟೆಡ್ ಏರಿಯಾಗಿಂತ ಜಾಸ್ತಿ ಹೋದ್ರೆ ನಾವು ಮೋಸ್ಟ್ಲಿ. ಓ ಅಮ್ಮ, ನೋಡು ಏನಾಯ್ತಪ್ಪ ಅಂತ ಹೆದರ್ಬಿಟ್ಟೆ ನಾನು ಸರಿ. ಅಲ್ಲಿ ಯಾವುದೋ ಒಂದು ಲೈನ್ ಹಾಕಿರ್ತಾರೆ, ಅದನ್ನು ದಾಟಿ ಹೋಗಬಾರ್ದು. ಏನು ಹರಸಾಹಸ ಇವರು, ಕೆಟ್ಟ ಸಾಹಸ, ಹರಸಾಹಸ. ಡ್ರೆಸ್ ಚೇಂಜ್ ಮಾಡಬೇಕು ಬೀಚಿಗೆ ಇಳಿಯೋಕ್ಕೆ ಅಂತ ಎಲ್ಲ ಅಂದ್ಕೊಂಡಿದ್ದು. ಹೌದು, ಏನಿಲ್ಲ, ಬಂದಿದ್ದು ಡುಮುಕ್ ಅಂತ ಹಾರಿದ್ದು ನೀರಿಗೆ ಇಳಿದಿದ್ದು. 6ಕ್ಕಿಂತ 10 ನಿಮಿಷ ಇದೆ. ಬೆಳಿಗ್ಗೆ 8 ಗಂಟೆಗೆ ಮನೆಯಿಂದ ಹೊರಟವರು. ಮತ್ತೆ ಯಾರೋ ಹೋದರು ಮುಂದೆ ಲೈನ್ ದಾಟಿ. ಈ ಸೈರನ್ನಿಗೆ ಪದೇ ಪದೇ ಅದೇ ಕೆಲಸ. ಚೆನ್ನಾಗಿದೆ ಅಲ್ಲನೇ, ಬರ್ಬೋದು. 1 ಡೇ ಟ್ರಿಪ್ಪಿಗೆ ಓಕೆ ಅಲ್ಲ, ಬೆಳಿಗ್ಗೆ ಬಂದು ಸಂಜೆ ಹೋಗೋಕ್ಕೆ. ನಾ ಬಂದಿದ್ದೀನಿ, ಆದರೂ ಕೂಡ ಖುಷಿ ಕೊಡ್ತು ಒಂಚೂರು. ನೀವು ಬಂದಿದ್ದೀರಾ ಮುರುಡೇಶ್ವರಕ್ಕೆ ಅಂತ ಏನು ಮಾಡಬೇಕು ಕಮೆಂಟ್ ಮಾಡಿ. ಈಗ ಮಕ್ಕಳು ಬೈಕ್ ರೈಡಿಗೆ ಹೋಗ್ಬೇಕು ಅಂತಿದ್ದಾವೆ. ವಾಟರ್ ಬೈಕಾ ಏನು ಹೇಳ್ತಾರೋ ಗೊತ್ತಿಲ್ಲ. ಇದಕ್ಕೆ 500 ಟಿಕೆಟ್ ಒಬ್ಬರಿಗೆ. ನೋಡೋಣ ಇಟ್ಸ್ ವರ್ತಾ ಅಂತ. ಜಾಕೆಟ್ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾಳೆ. ನೆಕ್ಸ್ಟ್ ಬುಷ್ಷು ಬೇಕೇನಾ ನಿನಗೆ? ತಡಿ, ಅಕ್ಕ ಹೋಗಿ ಬರ್ರಿ. ಬುಷ್ಷು ಕೊಟ್ಟರು ಲೈಫ್ ಜಾಕೆಟ್. ಬುಷು ಫುಲ್ಲು ಸ್ಪೀಡ್ ಇದೆ, ಹೆದರಬಾರ್ದು. ಹೋದ್ಲು.
ಈಗ ಬುಷದು ಹೇಗಿತ್ತೆ? ಹೌದಾ, ಗಟ್ಟಿ ಬುಷು. ಈಗ ನೆಕ್ಸ್ಟ್ ಬುಷು ಸಖತ್ತಾಗಿತ್ತು. ಹೌದಾ, ಚೆನ್ನಾಗಿತ್ತು. ನಮಗೆ ಅನಿಸ್ತದೆ, ಇಲ್ಲಿ ನೋಡೋರಿಗೆ ಅಷ್ಟು ಅನಿಸ್ತದೆ ಸಕ್ಕತ್ತಾಗಾಯ್ತು ಅಂತ. ಹೆದರಿಕೆ ಆಗಂಗೆ ಆಗಿಲ್ಲಲ್ಲ, ಬುಷ್ಗೆ ಹೆಚ್ಚಾಗಬಾರ್ದು ಅದಕ್ಕೆ. ಇಲ್ಲ, ಆ್ಯಕ್ಚುಲಿ ಇಂಥ ವಿಷಯದಲ್ಲೆಲ್ಲ ತುಂಬ ಹೆದರಿಕೆ ನನಗೆ. ಅದರಲ್ಲೂ ಮಕ್ಕಳು ಅಂತ ಬಂದರೆ ರಿಸ್ಕ್ ತೊಗೊಳಕ್ಕೆ ಇಷ್ಟನೇ ಪಡಲ್ಲ. ಆದರೂ ಕೂಡ ಸಾನ್ವಿತ ಹಠ ಮಾಡಿ ಅಮ್ಮ ಹೋಗ್ತೀನಮ್ಮ ಅಂತ ಫೋರ್ಸ್ ಮಾಡಿದ್ಲು. ಆ್ಯಂಡ್ ಅಕ್ಕ ಹೋದ್ಮೇಲೆ ಮುಗೀತು, ತಾನು ಹೋಗಲೇಬೇಕಂತ ಇವನಿಗೆ ಹಠ ಆಯಿತು. ಅವನಿಗೂ ಒಪ್ಕೊಬೇಕಾಯ್ತು. ಯಾವ ಥರ ರೀ ಅದು? ಮೊದಲೇ ಹೆದರಿಕೆ ಆಗ್ತಾ ಇದೆ. ಎಸ್, ನೀವೇ ನೋಡ್ದಂಗೆ ತುಂಬ ರ್ಯಾಶಾಗಿ ಬಂದು ನಿಲ್ಲಿಸಿದ್ರೇನೋ ಅಂತ ಅನಿಸ್ಬಿಡ್ತು. ಅವನಿಗೆ ಅದು ಹೆಚ್ಚಾಗುತ್ತೇನೋ ಅನಿಸ್ತು. ಮೊದಲೇ ಹೆದರ್ಕೊಂಡು ಸಾಯ್ತಿದ್ದೊಳಗೆ ಮತ್ತೊಂದಿಷ್ಟು ಹೆದರಿಕೆ ಆಯಿತು. ಬಟ್ ಏನು ಮಾಡಿದ್ರು, ಕಳಿಸ್ಕೊಟ್ಮೇಲೆ ಎಲ್ಲದನ್ನು ನೋಡಲೇಬೇಕು. ಒಂದೊಂದ್ಸರಿ ಅವು ಕೂಡ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಾವು ಬಿಡಬೇಕಲ್ವ. ಆ್ಯಂಡ್ ಅವನು ಖುಷಿಯಾಗೇ ಬಂದ. ಹೋಗೋಣವಾ ಇನ್ನು? ಈ ಪೇಂಟಿಂಗಿಗೆ ಈ ಥರ ಕಟ್ಟಿರೋದಾ? ಹೆಂಗೆ ಗೊತ್ತಾಯ್ತು ನಿಂಗೆ? ಅಲ್ಲಿ ಪೇಂಟಿಂಗ್ ಡಬ್ಬ ಎಲ್ಲ ಇಟ್ಕೊಂಡಿದ್ರು, ಬಾಕ್ಸ್ ಅಲ್ಲಿ ಮತ್ತೆ ಕೆಳಗಡೆ ಇದ್ದಾರೆ ನೋಡು. ಹಾಂ, ಪೇಂಟ್. ಯಪ್ಪ, ಗಂಟೆ ಈಗ 6:40, 6:45 ಆಲ್ಮೋಸ್ಟ್. ಮನೆಗೆ ಹೋಗ್ತಾ 10-10:30 ಆಗಿರುತ್ತೆ. ಇನ್ನೊಂದು ಸಂಜೆ ಕಾಫಿಗೆ ತೊಗೊಂಡು ಎಲ್ಲರೂ ಹೋಟೆಲಲ್ಲಿ ಸೀದಾ ಮನೆ ಕಡೆ ಪಯಣ. ಐ ಥಿಂಕ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ಬಿಡೋದು ಬೆಸ್ಟ್ ಅನಿಸ್ತದೆ. ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಸಿಗ್ತೀನಿ. ಬಾಯ್.